ಶೀತಗಾಳಿಗೆ ಉತ್ತರ ಕರ್ನಾಟಕದ ಜನರು ಗಡಗಡ ನಡುಗ್ತಾ ಇದ್ದಾರೆ. ಇನ್ನು 3 ದಿನ ಶೀತಗಾಳಿ ಹೆಚ್ಚಾಗಲಿದ್ದು ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಇದರಿಂದಾಗಿ ಜನರಷ್ಟೇ ಅಲ್ಲದೆ ಜಾನುವಾರುಗಳು ಬೆಳೆಗಳಿಗೂ ಕೂಡ ಪರಿಣಾಮ ಬೀರಲಿದೆ. ಶೀತಗಾಳಿ ಅಬ್ಬರ, 3 ದಿನ ಆರೆಂಜ್ ಅಲರ್ಟ್. ಕಬ್ಬು ಬೆಳೆಗೆ ಹಾನಿ, ಅನ್ನದಾತರು ಕಂಗಾಲು. ಚಳಿ, ಶೀತಗಾಳಿಯ ಅಬ್ಬರ ಜೋರಾಗಿದೆ. ವಾತಾವರಣ ತಂಪಾದಂತೆ ಜನರು ಗಡಗಡ ಅಂತ ನಡುಗ್ತಾ ಇದ್ದಾರೆ. ಜನರು ಸ್ವೆಟರ್ ಮತ್ತು ಜಾಕೆಟ್ಗಳ ಮೊರೆ ಹೋಗ್ತಾ ಇದ್ದಾರೆ. ಕಳೆದ 10 ವರ್ಷದಲ್ಲಿ 2ನೇ ಬಾರಿಗೆ ತಾಪಮಾನ ಕನಿಷ್ಠ ಮಟ್ಟ ತಲುಪಿದೆ. 2023ರಲ್ಲಿ ವಿಜಯಪುರದಲ್ಲಿ 6.5 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿತ್ತು. ಈಗ 7 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ. ರಣ ಬಿಸಿಲಿಗೆ ಹೆಸರುವಾಸಿಯಾಗಿರುವಂತಹ ಬಿಸಿಲನಾಡು ವಿಜಯಪುರದಲ್ಲಿ ಚಳಿಗಾಲದಲ್ಲಿ 10 ರಿಂದ 12 ಡಿಗ್ರಿ ಸೆಲ್ಸಿಯಸ್ ವರೆಗೂ ಕೂಡ ತಾಪಮಾನ ಇಳಿಕೆಯಾಗಿದೆ. ಬಿಜಾಪುರ ಜಿಲ್ಲಾದೊಳಗೆ ಈ ಸಲ ಥಂಡಿ ಹೆಚ್ಚಾಗ್ಯದ. ಎಲ್ಲ ಕಡೆ ಜನ ಮುಂಜಾನೆ ಎದ್ದು ಉರಿ ಕಾಯಿಸೋದು, ಅಲ್ಲಿ ಇಲ್ಲಿ ಬೆಚ್ಚಗೆ ಸ್ವೆಟರ್ ಹಾಕೊಂಡು ಜರ್ಕಿನ್ ಹಾಕೊಂಡು ಕೂತ್ಕೊಳ್ಳುವಂಥ ಸ್ಥಿತಿ ಬಂದಿದೆ. ಆದರೂ ಜನ ಏನಂತಾರೆ ಥಂಡಿ ಅಂಗಿ ಹಾಕೊಂಡು ತಿರುಗಾಡುವಂಥ ಸ್ಥಿತಿ ಬಂದಿದೆ. ಇಷ್ಟು ಚಳಿ ಇದು ಜನಜೀವನ ಅಸ್ತವ್ಯಸ್ತಗೊಳಿಸೋಕೆ ಕಾರಣ ಆಗ್ಯದ. ಹಿಂಗಾರಿ ಬೆಳೆಗಳಾದ ಕಡಲೆ, ಜೋಳ, ಅಗಸೆ ಇತರೆ ಬೆಳೆಗಳು ಶೀತ ಗಾಳಿ ಅನುಕೂಲಕರ ವಾತಾವರಣ. ಆದರೆ ನೀರಾವರಿ ಬೆಳೆಗಳಲ್ಲಿ ಪ್ರಮುಖ ವಾಣಿಜ್ಯ ಬೆಳೆಯಾದ ಕಬ್ಬಿಗೆ ಶೀತ ಗಾಳಿಯಿಂದ ಸಾಕಷ್ಟು ಹಾನಿ ಉಂಟಾಗಲಿದೆ. ಅತಿ ಕಡಿಮೆ ತಾಪಮಾನ ಇರೋ ಸಂದರ್ಭದಲ್ಲಿ ಕಬ್ಬು ನಾಟಿ ಮಾಡಿದ್ರೆ ಬೆಳವಣಿಗೆ ಕುಂಠಿತವಾಗುವ ಸಾಧ್ಯತೆ ಇದ್ದು ರೈತರು ಕಂಗಾಲಾಗಿದ್ದಾರೆ. ಕಳೆದ 10 ವರ್ಷಗಳಲ್ಲಿ ವಿಜಯಪುರದಲ್ಲಿ ಲೋಯೆಸ್ಟ್ ಟೆಂಪರೇಚರ್ ರೆಕಾರ್ಡ್ ಆಗಿರೋದು 2023ರಲ್ಲಿ 6.5 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಟೆಂಪರೇಚರ್ ರೆಕಾರ್ಡ್ ಆಗಿತ್ತು. ಅದಾದಮೇಲೆ ಈಗ 2025ರಲ್ಲಿ 7 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಕನಿಷ್ಠ ತಾಪಮಾನ ಅನ್ನೋದು ರೆಕಾರ್ಡ್ ಆಗಿದೆ. ಈ ಕನಿಷ್ಠ ತಾಪಮಾನ ಆಗ್ತಾ ಇರೋದಕ್ಕೆ ಮೂಲ ಕಾರಣ ಅಂದರೆ ಲಾನಿನ ಒಂದು ಈವೆಂಟ್ ಅನ್ನೋದು ಈ ಒಂದು ಲೋಯೆಸ್ಟ್ ಟೆಂಪರೇಚರ್ ರೆಕಾರ್ಡ್ ಆಗೋದಕ್ಕೆ ಕಾರಣ ಆಗ್ತಿದೆ. ಒಟ್ಟಲ್ಲಿ ಸದಾ ಬಿಸಿಲಿರುವಂತಹ ಜಿಲ್ಲೆಗೆ ಶೀತಗಾಳಿ ಪರಿಣಾಮ ಜನ ಜಾನುವಾರು ಅಷ್ಟೇ ಅಲ್ಲದೆ ಬೆಳೆಗಳ ಮೇಲೂ ಕೂಡ ಪರಿಣಾಮ ಬೀರ್ತಿದೆ. ಜನರು ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಬೇಕು ಅಂತ ಅಧಿಕಾರಿಗಳು ಜನರಿಗೆ ಮನವಿ ಮಾಡಿದ್ದಾರೆ. ಸುನಿಲ್ ಗೋಡೆನವರ್, ರಿಪಬ್ಲಿಕ್ ಕನ್ನಡ, ವಿಜಯಪುರ. ಶೀತಗಾಳಿಗೆ ಉತ್ತರ ಕರ್ನಾಟಕದ ಜನರು ಗಡಗಡ ನಡುಗ್ತಾ ಇದ್ದಾರೆ. ಇನ್ನು 3 ದಿನ ಶೀತಗಾಳಿ ಹೆಚ್ಚಾಗಲಿದ್ದು ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಇದರಿಂದಾಗಿ ಜನರಷ್ಟೇ ಅಲ್ಲದೆ ಜಾನುವಾರುಗಳು ಬೆಳೆಗಳಿಗೂ ಕೂಡ ಪರಿಣಾಮ ಬೀರಲಿದೆ. ಶೀತಗಾಳಿ ಅಬ್ಬರ, 3 ದಿನ ಆರೆಂಜ್ ಅಲರ್ಟ್. ಕಬ್ಬು ಬೆಳೆಗೆ ಹಾನಿ, ಅನ್ನದಾತರು ಕಂಗಾಲು. ಚಳಿ, ಶೀತಗಾಳಿಯ ಅಬ್ಬರ ಜೋರಾಗಿದೆ. ವಾತಾವರಣ ತಂಪಾದಂತೆ ಜನರು ಗಡಗಡ ಅಂತ ನಡುಗ್ತಾ ಇದ್ದಾರೆ. ಜನರು ಸ್ವೆಟರ್ ಮತ್ತು ಜಾಕೆಟ್ಗಳ ಮೊರೆ ಹೋಗ್ತಾ ಇದ್ದಾರೆ. ಕಳೆದ 10 ವರ್ಷದಲ್ಲಿ 2ನೇ ಬಾರಿಗೆ ತಾಪಮಾನ ಕನಿಷ್ಠ ಮಟ್ಟ ತಲುಪಿದೆ. 2023ರಲ್ಲಿ ವಿಜಯಪುರದಲ್ಲಿ 6.5 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿತ್ತು. ಈಗ 7 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ. ರಣ ಬಿಸಿಲಿಗೆ ಹೆಸರುವಾಸಿಯಾಗಿರುವಂತಹ ಬಿಸಿಲನಾಡು ವಿಜಯಪುರದಲ್ಲಿ ಚಳಿಗಾಲದಲ್ಲಿ 10 ರಿಂದ 12 ಡಿಗ್ರಿ ಸೆಲ್ಸಿಯಸ್ ವರೆಗೂ ಕೂಡ ತಾಪಮಾನ ಇಳಿಕೆಯಾಗಿದೆ. ಬಿಜಾಪುರ ಜಿಲ್ಲಾದೊಳಗೆ ಈ ಸಲ ಥಂಡಿ ಹೆಚ್ಚಾಗ್ಯದ. ಎಲ್ಲ ಕಡೆ ಜನ ಮುಂಜಾನೆ ಎದ್ದು ಉರಿ ಕಾಯಿಸೋದು, ಅಲ್ಲಿ ಇಲ್ಲಿ ಬೆಚ್ಚಗೆ ಸ್ವೆಟರ್ ಹಾಕೊಂಡು ಜರ್ಕಿನ್ ಹಾಕೊಂಡು ಕೂತ್ಕೊಳ್ಳುವಂಥ ಸ್ಥಿತಿ ಬಂದಿದೆ. ಆದರೂ ಜನ ಏನಂತಾರೆ ಥಂಡಿ ಅಂಗಿ ಹಾಕೊಂಡು ತಿರುಗಾಡುವಂಥ ಸ್ಥಿತಿ ಬಂದಿದೆ. ಇಷ್ಟು ಚಳಿ ಇದು ಜನಜೀವನ ಅಸ್ತವ್ಯಸ್ತಗೊಳಿಸೋಕೆ ಕಾರಣ ಆಗ್ಯದ. ಹಿಂಗಾರಿ ಬೆಳೆಗಳಾದ ಕಡಲೆ, ಜೋಳ, ಅಗಸೆ ಇತರೆ ಬೆಳೆಗಳು ಶೀತ ಗಾಳಿ ಅನುಕೂಲಕರ ವಾತಾವರಣ. ಆದರೆ ನೀರಾವರಿ ಬೆಳೆಗಳಲ್ಲಿ ಪ್ರಮುಖ ವಾಣಿಜ್ಯ ಬೆಳೆಯಾದ ಕಬ್ಬಿಗೆ ಶೀತ ಗಾಳಿಯಿಂದ ಸಾಕಷ್ಟು ಹಾನಿ ಉಂಟಾಗಲಿದೆ. ಅತಿ ಕಡಿಮೆ ತಾಪಮಾನ ಇರೋ ಸಂದರ್ಭದಲ್ಲಿ ಕಬ್ಬು ನಾಟಿ ಮಾಡಿದ್ರೆ ಬೆಳವಣಿಗೆ ಕುಂಠಿತವಾಗುವ ಸಾಧ್ಯತೆ ಇದ್ದು ರೈತರು ಕಂಗಾಲಾಗಿದ್ದಾರೆ. ಕಳೆದ 10 ವರ್ಷಗಳಲ್ಲಿ ವಿಜಯಪುರದಲ್ಲಿ ಲೋಯೆಸ್ಟ್ ಟೆಂಪರೇಚರ್ ರೆಕಾರ್ಡ್ ಆಗಿರೋದು 2023ರಲ್ಲಿ 6.5 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಟೆಂಪರೇಚರ್ ರೆಕಾರ್ಡ್ ಆಗಿತ್ತು. ಅದಾದಮೇಲೆ ಈಗ 2025ರಲ್ಲಿ 7 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಕನಿಷ್ಠ ತಾಪಮಾನ ಅನ್ನೋದು ರೆಕಾರ್ಡ್ ಆಗಿದೆ. ಈ ಕನಿಷ್ಠ ತಾಪಮಾನ ಆಗ್ತಾ ಇರೋದಕ್ಕೆ ಮೂಲ ಕಾರಣ
ಅಂದರೆ ಲಾನಿನ ಒಂದು ಈವೆಂಟ್ ಅನ್ನೋದು ಈ ಒಂದು ಲೋಯೆಸ್ಟ್ ಟೆಂಪರೇಚರ್ ರೆಕಾರ್ಡ್ ಆಗೋಕ್ಕೆ ಕಾರಣ ಆಗ್ತಿದೆ. ಒಟ್ಟಲ್ಲಿ ಸದಾ ಬಿಸಿಲಿರುವಂಥ ಜಿಲ್ಲೆಗೆ ಶೀತಗಾಳಿ ಪರಿಣಾಮ ಜನ ಜಾನುವಾರು ಅಷ್ಟೇ ಅಲ್ಲದೆ ಬೆಳೆಗಳ ಮೇಲೂ ಕೂಡ ಪರಿಣಾಮ ಬೀರ್ತಿದೆ. ಜನರು ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಬೇಕು ಅಂತ ಅಧಿಕಾರಿಗಳು ಜನರಿಗೆ ಮನವಿ ಮಾಡಿದ್ದಾರೆ. ಸುನಿಲ್ ಗೋಡೆನವರ್, ರಿಪಬ್ಲಿಕ್ ಕನ್ನಡ, ವಿಜಯಪುರ. ಶೀತಗಾಳಿಗೆ ಉತ್ತರ ಕರ್ನಾಟಕದ ಜನರು ಗಡಗಡ ನಡುಗ್ತಾ ಇದ್ದಾರೆ. ಇನ್ನು 3 ದಿನ ಶೀತಗಾಳಿ ಹೆಚ್ಚಾಗಲಿದ್ದು ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಇದರಿಂದಾಗಿ ಜನರಷ್ಟೇ ಅಲ್ಲದೆ ಜಾನುವಾರುಗಳು ಬೆಳೆಗಳಿಗೂ ಕೂಡ ಪರಿಣಾಮ ಬೀರಲಿದೆ. ಶೀತಗಾಳಿ ಅಬ್ಬರ, 3 ದಿನ ಆರೆಂಜ್ ಅಲರ್ಟ್. ಕಬ್ಬು ಬೆಳೆಗೆ ಹಾನಿ, ಅನ್ನದಾತರು ಕಂಗಾಲು. ಚಳಿ, ಶೀತಗಾಳಿಯ ಅಬ್ಬರ ಜೋರಾಗಿದೆ. ವಾತಾವರಣ ತಂಪಾದಂತೆ ಜನರು ಗಡಗಡ ಅಂತ ನಡುಗ್ತಾ ಇದ್ದಾರೆ. ಜನರು ಸ್ವೆಟರ್ ಮತ್ತು ಜಾಕೆಟ್ಗಳ ಮೊರೆ ಹೋಗ್ತಾ ಇದ್ದಾರೆ. ಕಳೆದ 10 ವರ್ಷದಲ್ಲಿ 2ನೇ ಬಾರಿಗೆ ತಾಪಮಾನ ಕನಿಷ್ಠ ಮಟ್ಟ ತಲುಪಿದೆ. 2023ರಲ್ಲಿ ವಿಜಯಪುರದಲ್ಲಿ 6.5 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿತ್ತು. ಈಗ 7 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ. ರಣ ಬಿಸಿಲಿಗೆ ಹೆಸರುವಾಸಿಯಾಗಿರುವಂಥ ಬಿಸಿಲ ನಾಡು ವಿಜಯಪುರದಲ್ಲಿ ಚಳಿಗಾಲದಲ್ಲಿ 10ರಿಂದ 12 ಡಿಗ್ರಿ ಸೆಲ್ಸಿಯಸ್ ವರೆಗೂ ಕೂಡ ತಾಪಮಾನ ಇಳಿಕೆಯಾಗಿದೆ. ಬಿಜಾಪುರ ಜಿಲ್ಲಾದೊಳಗೆ ಈ ಸಲ ಥಂಡಿ ಹೆಚ್ಚಾಗ್ಯದ. ಎಲ್ಲ ಕಡೆ ಜನ ಮುಂಜಾನೆ ಎದ್ದು ಉರಿ ಕಾಯಿಸೋದು, ಅಲ್ಲಿ ಇಲ್ಲಿ ಬೆಚ್ಚಗೆ ಸ್ವೆಟರ್ ಹಾಕ್ಕೊಂಡು ಜರ್ಕಿನ್ ಹಾಕ್ಕೊಂಡು ಕೂತ್ಕೊಳ್ಳುವಂಥ ಸ್ಥಿತಿ ಬಂದರೆ, ಆದರೂ ಜನ ಏನಂತಾರೆ ಥಂಡಿ ಅಂಗಿ ಹಾಕೊಂಡು ತಿರುಗಾಡುವಂಥ ಸ್ಥಿತಿ ಬಂದರೆ ಇಷ್ಟು ಚಳಿ ಇದು ಜನಜೀವನ ಅಸ್ತವ್ಯಸ್ತಗೊಳಿಸೋಕ್ಕೆ ಕಾರಣ ಆಗ್ಯದ. ಹಿಂಗಾರಿ ಬೆಳೆಗಳಾದ ಕಡಲೆ, ಜೋಳ, ಅಗಸೆ ಇತರೆ ಬೆಳೆಗಳು ಶೀತ ಗಾಳಿ ಅನುಕೂಲಕರ ವಾತಾವರಣ. ಆದರೆ ನೀರಾವರಿ ಬೆಳೆಗಳಲ್ಲಿ ಪ್ರಮುಖ ವಾಣಿಜ್ಯ ಬೆಳೆಯಾದ ಕಬ್ಬಿಗೆ ಶೀತ ಗಾಳಿಯಿಂದ ಸಾಕಷ್ಟು ಹಾನಿ ಉಂಟಾಗಲಿದೆ. ಅತಿ ಕಡಿಮೆ ತಾಪಮಾನ ಇರೋ ಸಂದರ್ಭದಲ್ಲಿ ಕಬ್ಬು ನಾಟಿ ಮಾಡಿದ್ರೆ ಬೆಳವಣಿಗೆ ಕುಂಠಿತವಾಗುವ ಸಾಧ್ಯತೆ ಇದ್ದು ರೈತರು ಕಂಗಾಲಾಗಿದ್ದಾರೆ. ಕಳೆದ 10 ವರ್ಷಗಳಲ್ಲಿ ವಿಜಯಪುರದಲ್ಲಿ ಲೋಯೆಸ್ಟ್ ಟೆಂಪರೇಚರ್ ರೆಕಾರ್ಡ್ ಆಗಿರೋದು 2023ರಲ್ಲಿ 6.5 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಟೆಂಪರೇಚರ್ ರೆಕಾರ್ಡ್ ಆಗಿತ್ತು. ಅದಾದಮೇಲೆ ಈಗ 2025ರಲ್ಲಿ 7 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಕನಿಷ್ಠ ತಾಪಮಾನ ಅನ್ನೋದು ರೆಕಾರ್ಡ್ ಆಗಿದೆ. ಈ ಕನಿಷ್ಠ ತಾಪಮಾನ ಆಗ್ತಾ ಇರೋದಕ್ಕೆ ಮೂಲ ಕಾರಣ ಅಂದರೆ ಲಾನಿನ ಒಂದು ಈವೆಂಟ್ ಅನ್ನೋದು ಈ ಒಂದು ಲೋಯೆಸ್ಟ್ ಟೆಂಪರೇಚರ್ ರೆಕಾರ್ಡ್ ಆಗೋಕ್ಕೆ ಕಾರಣ ಆಗ್ತಿದೆ. ಒಟ್ಟಲ್ಲಿ ಸದಾ ಬಿಸಿಲಿರುವಂಥ ಜಿಲ್ಲೆಗೆ ಶೀತಗಾಳಿ ಪರಿಣಾಮ ಜನ ಜಾನುವಾರು ಅಷ್ಟೇ ಅಲ್ಲದೆ ಬೆಳೆಗಳ ಮೇಲೂ ಕೂಡ ಪರಿಣಾಮ ಬೀರ್ತಿದೆ. ಜನರು ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಬೇಕು ಅಂತ ಅಧಿಕಾರಿಗಳು ಜನರಿಗೆ ಮನವಿ ಮಾಡಿದ್ದಾರೆ. ಸುನಿಲ್ ಗೋಡೆನವರ್, ರಿಪಬ್ಲಿಕ್ ಕನ್ನಡ, ವಿಜಯಪುರ. ಶೀತಗಾಳಿಗೆ ಉತ್ತರ ಕರ್ನಾಟಕದ ಜನರು ಗಡಗಡ ನಡುಗ್ತಾ ಇದ್ದಾರೆ. ಇನ್ನು 3 ದಿನ ಶೀತಗಾಳಿ ಹೆಚ್ಚಾಗಲಿದ್ದು ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಇದರಿಂದಾಗಿ ಜನರಷ್ಟೇ ಅಲ್ಲದೆ ಜಾನುವಾರುಗಳು ಬೆಳೆಗಳಿಗೂ ಕೂಡ ಪರಿಣಾಮ ಬೀರಲಿದೆ. ಶೀತಗಾಳಿ ಅಬ್ಬರ, 3 ದಿನ ಆರೆಂಜ್ ಅಲರ್ಟ್. ಕಬ್ಬು ಬೆಳೆಗೆ ಹಾನಿ, ಅನ್ನದಾತರು ಕಂಗಾಲು. ಚಳಿ, ಶೀತಗಾಳಿಯ ಅಬ್ಬರ ಜೋರಾಗಿದೆ. ವಾತಾವರಣ ತಂಪಾದಂತೆ ಜನರು ಗಡಗಡ ಅಂತ ನಡುಗ್ತಾ ಇದ್ದಾರೆ. ಜನರು ಸ್ವೆಟರ್ ಮತ್ತು ಜಾಕೆಟ್ಗಳ ಮೊರೆ ಹೋಗ್ತಾ ಇದ್ದಾರೆ. ಕಳೆದ 10 ವರ್ಷದಲ್ಲಿ 2ನೇ ಬಾರಿಗೆ ತಾಪಮಾನ ಕನಿಷ್ಠ ಮಟ್ಟ ತಲುಪಿದೆ. 2023ರಲ್ಲಿ ವಿಜಯಪುರದಲ್ಲಿ 6.5 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿತ್ತು. ಈಗ 7 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ. ರಣ ಬಿಸಿಲಿಗೆ ಹೆಸರುವಾಸಿಯಾಗಿರುವಂಥ ಬಿಸಿಲ ನಾಡು ವಿಜಯಪುರದಲ್ಲಿ ಚಳಿಗಾಲದಲ್ಲಿ 10ರಿಂದ 12 ಡಿಗ್ರಿ ಸೆಲ್ಸಿಯಸ್ ವರೆಗೂ ಕೂಡ ತಾಪಮಾನ ಇಳಿಕೆಯಾಗಿದೆ. ಬಿಜಾಪುರ ಜಿಲ್ಲಾದೊಳಗೆ ಈ ಸಲ ಥಂಡಿ ಹೆಚ್ಚಾಗ್ಯದ. ಎಲ್ಲ ಕಡೆ ಜನ ಮುಂಜಾನೆ ಎದ್ದು ಉರಿ ಕಾಯಿಸೋದು, ಅಲ್ಲಿ ಇಲ್ಲಿ ಬೆಚ್ಚಗೆ ಸ್ವೆಟರ್ ಹಾಕ್ಕೊಂಡು ಜರ್ಕಿನ್ ಹಾಕ್ಕೊಂಡು ಕೂತ್ಕೊಳ್ಳುವಂಥ ಸ್ಥಿತಿ ಬಂದರೆ, ಆದರೂ ಜನ ಏನಂತಾರೆ ಥಂಡಿ ಅಂಗಿ ಹಾಕೊಂಡು ತಿರುಗಾಡುವಂಥ ಸ್ಥಿತಿ ಬಂದರೆ ಇಷ್ಟು ಚಳಿ ಇದು ಜನಜೀವನ ಅಸ್ತವ್ಯಸ್ತಗೊಳಿಸೋಕ್ಕೆ ಕಾರಣ ಆಗ್ಯದ. ಹಿಂಗಾರಿ ಬೆಳೆಗಳಾದ ಕಡಲೆ, ಜೋಳ, ಅಗಸೆ ಇತರೆ ಬೆಳೆಗಳು ಶೀತ ಗಾಳಿ ಅನುಕೂಲಕರ ವಾತಾವರಣ. ಆದರೆ ನೀರಾವರಿ ಬೆಳೆಗಳಲ್ಲಿ ಪ್ರಮುಖ ವಾಣಿಜ್ಯ ಬೆಳೆಯಾದ ಕಬ್ಬಿಗೆ ಶೀತ ಗಾಳಿಯಿಂದ ಸಾಕಷ್ಟು ಹಾನಿ ಉಂಟಾಗಲಿದೆ. ಅತಿ ಕಡಿಮೆ ತಾಪಮಾನ ಇರೋ ಸಂದರ್ಭದಲ್ಲಿ ಕಬ್ಬು ನಾಟಿ ಮಾಡಿದ್ರೆ
ಬೆಳವಣಿಗೆ ಕುಂಠಿತವಾಗುವ ಸಾಧ್ಯತೆ ಇದ್ದು ರೈತರು ಕಂಗಾಲಾಗಿದ್ದಾರೆ. ಕಳೆದ 10 ವರ್ಷಗಳಲ್ಲಿ ವಿಜಯಪುರದಲ್ಲಿ ಲೋಯೆಸ್ಟ್ ಟೆಂಪರೇಚರ್ ರೆಕಾರ್ಡ್ ಆಗಿರೋದು 2023ರಲ್ಲಿ 6.5 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಟೆಂಪರೇಚರ್ ರೆಕಾರ್ಡ್ ಆಗಿತ್ತು. ಅದಾದಮೇಲೆ ಈಗ 2025ರಲ್ಲಿ 7 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಕನಿಷ್ಠ ತಾಪಮಾನ ಅನ್ನೋದು ರೆಕಾರ್ಡ್ ಆಗಿದೆ. ಈ ಕನಿಷ್ಠ ತಾಪಮಾನ ಆಗ್ತಾ ಇರೋದಕ್ಕೆ ಮೂಲ ಕಾರಣ ಅಂದರೆ ಲಾನಿನ ಒಂದು ಈವೆಂಟ್ ಅನ್ನೋದು ಈ ಒಂದು ಲೋಯೆಸ್ಟ್ ಟೆಂಪರೇಚರ್ ರೆಕಾರ್ಡ್ ಆಗೋದಕ್ಕೆ ಕಾರಣ ಆಗ್ತಿದೆ. ಒಟ್ಟಲ್ಲಿ ಸದಾ ಬಿಸಿಲಿರುವಂತಹ ಜಿಲ್ಲೆಗೆ ಶೀತಗಾಳಿ ಪರಿಣಾಮ ಜನ ಜಾನುವಾರು ಅಷ್ಟೇ ಅಲ್ಲದೆ ಬೆಳೆಗಳ ಮೇಲೂ ಕೂಡ ಪರಿಣಾಮ ಬೀರ್ತಿದೆ. ಜನರು ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಬೇಕು ಅಂತ ಅಧಿಕಾರಿಗಳು ಜನರಿಗೆ ಮನವಿ ಮಾಡಿದ್ದಾರೆ. ಸುನಿಲ್ ಗೋಡೆನವರ್, ರಿಪಬ್ಲಿಕ್ ಕನ್ನಡ, ವಿಜಯಪುರ.